ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ 12:29 ಎಲ್ಲ ಮುಗಿಸಿ ಹೈವೇಗೆ ಬಂದು ಟಚ್ ಆಗಿ ಆಯಿತು. ಈಗ ಇಲ್ಲಿಂದ ಆ್ಯಕ್ಚುಲಿ ಲೈನ್ ಸ್ಟಾರ್ಟ್ ಆಗ್ತದೆ ನೋಡಿ. 12:30 ನಮ್ಮನ್ನು ಬಿಟ್ಟದ್ದು ಎಷ್ಟು ಗಂಟೆಗೆ? 11:30 ಅಲ್ಲ, 1 ಗಂಟೆ ಕೆಲಸ ಆಯಿತು ನಮ್ಮದು ಇಲ್ಲೇ. ಮತ್ತು ಅವ್ರು ಅಂದ್ಕೊಳ್ಳೋದು ನಾವು 11:30 ಬಿಟ್ಟಿದ್ದೇವೆ ಅಂತೇಳಿ. ಬಟ್ ಇಲ್ಲಿ ನಮ್ಮ ಅವಸ್ಥೆ, ನಮ್ಮ ಪಾಡು ಹೇಳಿ ಪ್ರಯೋಜನ ಇಲ್ಲ. ಬನ್ನಿ ಈಗ ಇಲ್ಲಿಂದ ನಮ್ಮ ಲೈನ್ ಸ್ಟಾರ್ಟ್ ಮಾಡುವ. ಮುಂದೆ ಎಂತೆಲ್ಲ ಆಗ್ತದೆ, ಎಂತೆಲ್ಲ ಅಪ್ಡೇಟ್ ಅಂತ ಮುಂದೆ ತಿಳಿಸ್ತೇನೆ. ಚಲೋ ಗೈಸ್. ಅಲ್ಲಿಂದ ಬಿಟ್ಟವನು ಗುರುವಾಯನ ಕೆರೆ, ಸುನ್ನತ್ ಕೆರೆ ಎಲ್ಲ ಪಾಸ್ ಮಾಡಿಕೊಂಡು ಬಂದು ಈಗ ಮದ್ದಡ್ಕ ಹತ್ರ ರೀಚ್ ಆಗ್ತಾ ಬಂದೆ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಗೆ ಸ್ವಲ್ಪ ಐಟಮ್ ಹಾಕ್ಲಿಕ್ಕೆ ಉಂಟು. ಅವ್ರು ಇದ್ದರೆ ಈಗ ಹಾಕುವ, ಇಲ್ಲದಿದ್ದರೆ ಬರುವಾಗ ಹಾಕುವ ಅಂತ. ಸೊ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಮಾರೆ. ಇದ್ದಾರೆ ಇಲ್ಲಿ ಒಳಗಡೆ ಗಾಡಿ ಹಾಕಿ ಅವರಿಗೆ ತುಂಬ ಉಂಟು ಐಟಮು, ಚಿಕ್ಕ ಐಟಮ್. ನೆಲಗಡಲೆ ಹಿಂಡಿ ಉಂಟು. ಬನ್ನಿ ಇಲ್ಲಿ ಇದೆ ನರೇಂದ್ರ ಜನರಲ್ ಸ್ಟೋರ್ ಅಂತ. ಇಲ್ಲಿ ಸೈಡ್ಗೆ ಹಾಕಿ ಬಿಡುವ, ಯಾರ್ದು ತೊಂದರೆ ಇರೋದು ಬೇಡ. ಹಿಂದ್ಗಡೆ ರೋಡ್ ಉಂಟು, ಮತ್ತು ಆ ಕಡೆಯಿಂದ ಗಾಡಿ ಬಂದರೆ ಅವ್ರು ತೆಗಿಲಿಕ್ಕೆ ಉಪದ್ರ ಮಾಡ್ತಾ ಇರ್ತಾರೆ, ಹಾರ್ನ್ ಹೊಡಿತಾ ಇರ್ತಾರೆ. ಅದು ಅಲ್ಲದೆ ನಮ್ಮ ತಪ್ಪು ಕೂಡ ಹಾಗೆ ಹಾಕಿದರೆ. ಬನ್ನಿ ಬಿಲ್ಲೆಲ್ಲ ತಗೊಂಡು ಹೋಗುವ. ಜೈ ಬೈ, ತೆಂಗಿನೆಣ್ಣೆ ಒಂದು ಅವರಿಗೆ ಆಯಿತಾ? ಹಾಂ, 1 ಪೀಸ್. ಮತ್ತು ಬೇರೆ ಎಂತ ಉಂಟು? ಬೇರೆ ಒಂದು ನೆಲಕಡಲೆ ಹಿಂಡಿ, ಇನ್ನೊಂದು ಎಂಥದ ನೋಡುವ ಎಂತ. ಹಾಂ, ಒಂದು ನೆಲಕಡಲೆ ಹಿಂಡಿ, ಒಂದು ಇದು ಸನ್ಫ್ಲವರ್. ಇಷ್ಟು 2 ಹಾಕಬೇಕು. ಒಂದು 2-3 ವರ್ಷದ ಹಿಂದೆ ಈ ರೋಡೆಲ್ಲ ಸಿಂಗಲ್ ರೋಡ್ ಆಗಿತ್ತು. ಸಿಂಗಲ್ ರೋಡ್ ಅಂತ ಹೇಳಿದರೆ ಡಬಲ್ ರೋಡ್ ಥರ ಇತ್ತು. ಬಟ್ ಇಷ್ಟಂತೂ ಅಗಲೀಕರಣ ಮತ್ತು ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿರಲಿಲ್ಲ. ಬಟ್ ಈಗ ನೋಡಿ ಎಷ್ಟು ಇದು ಡೆವಲಪ್ಮೆಂಟ್ ಆಗಿದೆ ಅಂತ. ಫುಲ್ ದೊಡ್ಡದು ಮಾಡಿ ಹಾಕಿದ್ದಾರೆ. ಅಗಲ ಉಂಟು ರೋಡು, ತೊಂದರೆ ಇಲ್ಲ, ಆರಾಮ್ಸೆ ಹೋಗ್ಬೋದು. ಇಲ್ಲಿ ನಿಲ್ಲಿಸಲಿಕ್ಕೆಲ್ಲ ಜಾಗ ಎಲ್ಲ ಉಂಟು ನೋಡಿ. ಇಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ, ಅದು ನಡ್ಕೊಂಡು ಹೋಗಲಿಕ್ಕೆ. ಆದರೆ ಕೂಡ ಒಂದು ಎಂಥ ಲೇ ಥರ ಕೊಡಬೇಕಿತ್ತು ಗಾಡಿ ಎಲ್ಲ ನಿಲ್ಲಲಿಕ್ಕೆ, ಅದೆಲ್ಲ. ಇಲ್ಲಿ ನೋಡಿ ಬಸ್ ಸ್ಟ್ಯಾಂಡಿಗೆಲ್ಲ ಸಪ್ರೇಟ್, ಇಲ್ಲೆಲ್ಲ ಬಸ್ ನಿಲ್ಲಿಸಲಿಕ್ಕೆ ಇಲ್ಲೆಲ್ಲ ಜಾಗ. ಸೊ ಚೆಂದಾಗಿದೆ. ಒಂದೇ ಬೇಸರ ಎಂತಂತ ಹೇಳಿದರೆ ಇದೆ, ಎಂಥ ಡಿವೈಡ್ರ್ ಇಲ್ಲ ಅಂತ. ಡಿವೈಡ್ರ್ ಅದೇ ಹೇಳೋದು ಯಾವತ್ತಿಂದ ನಾವು ಹೇಳ್ಕೊಂಡು ಬರೋದು ಅದೇ, ಡಿವೈಡ್ರ್ ಒಂದು ಇಡಬೇಕು. ಯಾಕಂತ ಹೇಳಿದರೆ ಆ ಕಡೆಯಿಂದ ಬರುವವರಾಗಿರ್ಬೋದು. ಈಗ ನೋಡಿ ಆಯಿತಾ, ಈಗ ಹೋದ್ನಾ ಅವ ಲೈನ್ ಕ್ರಾಸ್ ಮಾಡಿಕೊಂಡೇ ಹೋಗ್ತಾ ಇರೋದು. ಎದುರುಗಡೆಯಿಂದ ಗಾಡಿ ಬಂದರೆ ಆ್ಯಕ್ಸಿಡೆಂಟ್ ಆಗುವ ಸಂಭವ ಜಾಸ್ತಿ ಇರ್ತದೆ ಇಂಥ ರೋಡ್ಗಳಲ್ಲಿ. ಒಂದು ಡಿವೈಡ್ರ್ ಹಾಕಿದರೆ ಆ ಕಡೆ ಕ್ರಾಸ್ ಆಗಲಿಕ್ಕೂ ಇಲ್ಲ, ನಮ್ಮ ಲೈನಲ್ಲಿ ನಾವು ಹೋಗ್ಬೋದು, ಅವರ ಲೈನಲ್ಲಿ ಅವರು ಬರ್ಬೋದು ಅಂತೇಳಿ. ಅದೊಂದು ಇತ್ತು, ಆಸೆ ಇತ್ತು ಆಗಬೇಕಂತೇಳಿ. ಬಟ್ ಆಗಲಿಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದ ರೋಡಲ್ಲಿ ಹೋಗಬೇಕಷ್ಟೇ, ಮತ್ತೆಂತ ಹೇಳೋದು. ಬನ್ನಿ ಈಗ ಪನಕ್ಕಾಜಿ ಹತ್ರ ರೀಚ್ ಆದ್ವಿ. ಈಗ ಇಲ್ಲಿ 2 ಅಂಗಡಿ ಉಂಟು. ಒಂದು ಸತೀಶನಯ ಅಂತ ನೀವು ನೋಡಿರ್ಬೋದು, ಮತ್ತು ಗಣೇಶನಯ ಅಂತ ಇಬ್ಬರು ಇದ್ದಾರೆ. ಅಲ್ಲ, ಗಣೇಶನಯ್ಯಗೆ ಐಟಮ್ ಕೊಡಲಿಲ್ಲ ಅಲ್ಲ ಮಾರ್ರೆ? ಅಲ್ಲ, ಅದು ನಾವಲ್ಲಿ ಐಟಮ್ ತಗೊಂಡ್ವಿ ಅಲ್ಲ, ಅದರಿಂದನೇ ಕೊಡಲಿಕ್ಕೆ ಆಗಿರ್ಬೋದು. ಸೊ ಈಗ ಇಲ್ಲಿ 2 ಅಂಗಡಿ ಉಂಟು. 2 ಅಂಗಡಿಗೆ ಸಹ ಇಳಿಸ್ಕೊಂಡು ಹೋಗಬೇಕು. ಅವ್ರು ಇಬ್ಬರದ್ದು ಸಹ ಪ್ರಾಬ್ಲಮ್ ಎಂತಂತ ಹೇಳಿದರೆ, ಅವರಿಬ್ಬರು ಸಹ ಅಂಗಡಿಯಲ್ಲಿ ಇರೋದಿಲ್ಲ, ಮನೆಯಲ್ಲಿರ್ತಾರೆ. ಯಾವಾಗ ವ್ಯವಹಾರ ಮಾಡ್ತಾರಾ ಎಂತ ಅಂತ ಗೊತ್ತಿಲ್ಲ. ಇಲ್ಲಿದ್ದಾರೆ ನೋಡಿ, ನಾನು ಹೇಳಿಲ್ಲ ಯಾವತ್ತು ಬರುವಾಗ ಇಲ್ಲಿ ಬಂದು. ಈಗ ಅವರ ಮನೆಗೆ ಹೋಗಿ ಕರಿಬೇಕಷ್ಟೆ. ಮೊನ್ನೆ ಇದೇ ಜಾಗದಲ್ಲಿ ಸ್ವಲ್ಪ ತಕರಾರು ಆಗ್ತಾ ಇತ್ತು. ಅಲ್ಲಿ ಬಸ್ ಬರ್ತಾ ಉಂಟಲ್ಲ, ಆ ಟರ್ನ್ ಸ್ವಲ್ಪ ಅಗಲ ಮಾಡಬೇಕಿತ್ತು. ಒಂದು 2-3 ಆಕ್ಸಿಡೆಂಟ್ ಆಯ್ತಂತ ಅಲ್ಲಿ ಮಾತಾಡಿದಾಗಿತ್ತು. ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರ ಹತ್ರ ಯಾರೋ ಒಬ್ಬರು ಬಂದು ಜಗಳ ಆಡಿದಾಗಿತ್ತು. ಇದೇ ಟರ್ನಲ್ಲಿ ನೋಡಿ, ಇಲ್ಲಿ ಟರ್ನ್ ಕಾಣಿಸ್ತಾ ಉಂಟಲ್ಲ, ಈ ಟರ್ನಲ್ಲಿ 2-3 ಆಕ್ಸಿಡೆಂಟ್ ಆಯಿತು ಹಾಗೆ ಅಂತ ಹೇಳ್ತಾ ಇದ್ರು. ಎಂತ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಕೇಳಿಸಿಕೊಂಡಿದ್ದೇನೆ ನಾನು. ಇಲ್ಲದಿದ್ರು ಅಲ್ಲಿ ಸ್ವಲ್ಪ ಡೇಂಜರ್. ಯಾಕಂತ ಹೇಳಿದರೆ ನೋಡಿ, ಅಷ್ಟೇ ಚಿಕ್ಕ ಟರ್ನ್, ಸ್ವಲ್ಪ ಅಗಲ ಕೊಡಬೇಕಿತ್ತಲ್ಲಿ. ಒಂದೇ ಥರ ಮಾಡಿದ್ದಾರೆ. ಬನ್ನಿ, ಇಲ್ಲಿ ಹುಡುಗನನ್ನು ಕಳಿಸಿದ್ದೇನೆ ನೋಡಿ. ಅವರ ಮನೆಗೆ ಹೋಗಿ ಕರೆದ್ರು. ಈಗ ಬರ್ತಾರೆ. ಬಂದಾದಮೇಲೆ ಇಲ್ಲಿ ಇಳಿಸಿ ಆದಮೇಲೆ ಅಲ್ಲಿ ಎದುರುಗಡೆ ಇಲ್ಲ ನಡ್ಕೊಂಡು ಹೋಗ್ಬೋದಿತ್ತು. ಬಟ್ ಅಲ್ಲಿ ಗುಂಡಿ ಎಲ್ಲ ತೆಗೆದು ಹಾಕಿದ್ದಾರೆ ನೋಡಿ. ಸೊ ಅದಕ್ಕೋಸ್ಕರ ಅಲ್ಲಿ ನಿಲ್ಲಿಸಿ ಅಲ್ಲಿ ಹಾಕುವ ಐಟಮ್. ಇದೊಂದು 2 ಕಟ್ಟು ಕೊಡಲಿಕ್ಕಿತ್ತು. ಮತ್ತು ಇದೊಂದು ಎದುರು ಅಂಗಡಿಗೆ, ಅದನ್ನು ಸಹ ಎದುರು ಇಟ್ಟುಬಿಡುವ. 2 ಗಂಟೆ ಆಗುವಾಗ ರೀಚ್ ಆಗಬೇಕು ಮಾರೆ. ಅಲ್ಲಿ ಒಂದು ಅಂಗಡಿ ಉಂಟು ಮುಂಜಲ್ಕಟ್ಟೆಯಲ್ಲಿ, ಅದಕ್ಕೋಸ್ಕರ ಈಗ ಇದನ್ನೊಂದು 2 ಖಾಲಿ ಮಾಡಬೇಕು. ಮತ್ತು ಇಲ್ಲೊಂದು ಚಿಕ್ಕ ಕಟ್ಟು ಉಂಟಲ್ಲ, ಅದನ್ನು ಎದುರುಗಡೆ ಕೊಡಬೇಕು. ಮತ್ತು ಇದನ್ನೊಂದು ಎದುರುಗಡೆ ಕೊಟ್ಟು ಸೀದಾ ಬಲ್ಲಮಂಜಕ್ಕೆ ಬಂದ್ರಾ. ಇದನ್ನು ತೆಕ್ಕೊಂಡು ಎದುರಿಡುವ.
ಅಲ್ಲಿಂದ ಬಿಟ್ಟವ್ರು ಈಗ 2ನೇ ಪಾಯಿಂಟಲ್ಲಿ ಇದ್ದೇವೆ. ಎದುರುಗಡೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಕನ್ಸ್ಟ್ರಕ್ಷನ್ ಅಲ್ಲಿ ನಡೀತಾ ಉಂಟು. ಅಲ್ಲೆಲ್ಲ ರೋಡ್ ಆಗ್ತದೆ ನೋಡಿ, ಉದ್ದೋಕ್ಕೂ ರೋಡ್ ಆಗ್ತದೆ. ಅದು ಫುಟ್ಪಾತ್, ಮತ್ತು ಇಲ್ಲಿ ಸ್ವಲ್ಪ ರೋಡ್ ಆಗ್ಬೋದು ಅಂತ ಕಾಣ್ತದೆ. ಅಥವಾ ಇಲ್ಲಿ ತನಕ ಮತ್ತು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಅಥವಾ ಎಂಥದ್ದೊಂದು ಕೊಡ್ತಾರೆ ಅಂತ ಕಾಣ್ತದೆ. ರೋಡ್ ಇಷ್ಟೇ ಆಗಲ್ಲ ಆಗಿರಬಹುದು, ಗೊತ್ತಿಲ್ಲ. ಮತ್ತೆ ಎಂತಂತ ಹೇಳಿದರೆ ನೀರು ತಗೊಂಡು ಬಂದ್ವಿ. ವಿಷಯ ಏನಪ್ಪ ಅಂತ ಇದ್ರೆ ನೋಡಿ, ಅಲ್ಲಿ ಸಹ ನೀರಿದ್ದು ಬಾಟ್ಲಿಲ್ಲ, ಇಲ್ಲಿ ಸಹ ನೀರಿದ್ದು ಬಾಟ್ಲಿಲ್ಲ. ಇಲ್ಲಿ ನೋಡಿದರೆ ನೀರಿದ್ದು ಬಾಟ್ಲಿಲ್ಲ ಮಾರ. ಅದೊಂದು ದೊಡ್ಡ ತೊಂದರೆ ಆಗಿ ಹೋಗಿದೆ. ನಾನು ಇಡ್ತೇನೆ, ಒಂದು 5-6 ಬಾಟ್ಲ್ ಇಟ್ಟಿದ್ದೆ ಗಾಡಿಯಲ್ಲಿ. ಈಗ ಒಂದು ಬಾಟ್ಲು ಕೂಡ ಇಲ್ಲ. ಈಗ ನೋಡಿ ನಮ್ಮ ಅವಸ್ಥೆ, ದುಡಿಯೋದು ಅದಕ್ಕೆ ಈಗ ಇದಕ್ಕೆ ದುಡ್ಡು ಆಗ್ತಾ ಇರೋದು ನೀರಿಗೆ. ಎಲ್ಲ ಹಣೆ ಬರ ಮಾರೆ. ಎಲ್ಲಿಗೆ ಹೋಗ್ತದೆ ಬಾಟ್ಲಿ, ಅಥವಾ ಗುಜರಿಗೆ ಯಾರಾದರೂ ಮಾರ್ತಾರೆ ಎಂತಂದು ಗೊತ್ತಾಗ್ತಿಲ್ಲ. ಒಂದು ಐಟಮ್ ಇಟ್ಟರೆ ಮತ್ತು ನಾನು ಒಂದು ದಿವಸ ರಜೆ ಮಾಡಿ ಮರು ದಿವಸ ಬರುವಾಗ ಈ ಗಾಡಿಯಲ್ಲಿ ಎಂತ ಸಿಗ್ತಿಲ್ಲ. ಅದೇ ಒಂದು ದೊಡ್ಡ ಉಪದ್ರ. ಅಲ್ಲಿ 2 ಅಂಗಡಿ ಮುಗಿಸಿ ಈಗ ಕೊಲ್ಪದ ಬೈಲ್ ಹತ್ರ ರೀಚ್ ಆಗಿ ಆಯಿತು. ಬರುವಾಗ ಸ್ವಲ್ಪ ಮಳೆ ಹನಿ ಬಂತು ನೋಡಿ, ಸ್ವಲ್ಪ ಉಂಟು. ಮತ್ತು ಜಾಸ್ತಿ ಅಂತ ಮಳೆ ಬರಲಿಲ್ಲ. ಒಮ್ಮೆ ಆಸೆ ತೋರಿಸಿ ಅದು ಹೋಯಿತು ಅದರಷ್ಟಕ್ಕೆ. ಈಗ ಇಲ್ಲಿಂದ ರೈಟಿಗೆ ಹೋಗಬೇಕು. ಹೊರಗಡೆ ಹೋಗಿ ನೀವು ನೋಡಿರ್ಬೋದು ಇದೆಲ್ಲ ಅಂಗಡಿ, ಬಟ್ ನೋಡಿ ಅಂತೇಳಿ ಬನ್ನಿ. ಒಳಗಡೆ ಐಟಮ್ ಹಾಕಿ ಒಂದೇ ಅಂಗಡಿಗೆ ಇರೋದು, ಇಲ್ಲದೆ 2 ಅಂಗಡಿಗೆ ಇರ್ತದೆ ಅಲ್ಲಿ. ಸೊ ಇವತ್ತು ಒಂದೇ ಅಂಗಡಿಗೆ ಇದೇ ಐಟಮ್ ಇಲ್ಲಿ ಕಾಣಿಸ್ತಾ ಉಂಟಲ್ಲ, ಅದೇ ಐಟಮನ್ನು ಅಲ್ಲಿ ಕೊಟ್ಟು ಮತ್ತು ಇದೇ ದಾರಿಯಲ್ಲಿ ಬಂದು ರೈಟ್ ತಗೊಂಡು ಸೀದಾ ಮಡಂತೇರಿ ಕಡೆ ಹೊರಡುವ. ಟೈಮ್ ವೇಸ್ಟ್ ಮಾಡೋದು ಬೇಡ. 12:54 ಆಯಿತು. ಮತ್ತು ಇಲ್ಲಿ ಬಿಟ್ಟರೆ ಎಲ್ಲಿ ಸಹ ನಿಲ್ಲಿಸಲಿಕ್ಕಿಲ್ಲ. ಮಡಂತೇರಲ್ಲಿ ಇವತ್ತು ಪಾಯಿಂಟ್ ಇಲ್ಲ, ಬಲ್ಲಮಂಜದಲ್ಲಿರೋದು. ಸೊ ಅದೊಂದು ನಮಗೆ ಬೋನಸ್ ಅಂತ ಹೇಳ್ಬೋದು. ಒಂದೂವರೆ ಒಂದು ಕಾಲ ಆಗುವಾಗ ಇಡ್ತೇವೆ, ಆಲ್ಮೋಸ್ಟ್ ಬಲ್ಲಮಂಜದಲ್ಲಿ ಇರ್ತೇವೆ, ತೊಂದರೆ ಇಲ್ಲ ಏನು. ಬನ್ನಿ, ಇದೇ ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಇರೋದು. ಕರೆಕ್ಟಾಗಿ ಮಡಂತ್ಯಾರು ಜಂಕ್ಷನಲ್ಲಿದ್ದೇವೆ ನೋಡ್ಬೋದು. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಅಲ್ಲಿಂದ ಬಿಟ್ಟರೆ ಇಲ್ಲೆಲ್ಲ ಪಾಯಿಂಟ್ ಇರ್ತಿತ್ತು ಮುಂಚೆ, ಅದು ಪಾಸ್ ಆಯ್ತಾ ಅಂತ ಹಿಂದ್ಗಡೆ ಒಂದು ಪಾಯಿಂಟ್ ಇರ್ತಿತ್ತು. ಸೊ ಅವರು ತೆಗಿಯೋದೇ ನಾನು 1-2 ತಿಂಗಳಾಯ್ತಾ ಅಂತ ತೆಗಿತಾ ಇಲ್ಲ ಐಟಮು, ಎಂತ ಅಂತ ಗೊತ್ತಿಲ್ಲ. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಒಂದೇ ಸ್ಟ್ರೆಚ್ ಬಲ್ಲಮಂಜಕ್ಕೆ. ಅದಕ್ಕಿಂತ ಮುಂಚೆ 1-2 ಅಂಗಡಿ ಇತ್ತು ಮಾರ, ಅವ್ರದ್ದು ಸಹ ಇವತ್ತಿಲ್ಲ. ಮಡಂತಿಯರಲ್ಲಿ ಇವತ್ತು ಪಾಯಿಂಟೇ ಇಲ್ಲ. ಇಲ್ಲದಿದ್ರೆ 1-2-3 ಅಂಗಡಿ ಇರ್ತದೆ. ಇವತ್ತು ಯಾರ್ದು ಸಹ ಒಂದೇ ಒಂದು ಆರ್ಡ್ರ್ ಇಲ್ಲ. ಬನ್ನಿ, ನಾವು ಲೆಫ್ಟ್ ತಗೊಂಡು ಸೀದಾ ಒಂದೇ ಸ್ಟ್ರೆಚ್ ಇಲ್ಲಿಂದ ಬಲ್ಲಮಂಜಕ್ಕೆ. ಕರೆಕ್ಟಾಗಿ 1 ಕಾಲಕ್ಕೆ ಬಲ್ಲಮಂಜ ಬಂದು ರೀಚ್ ಆಗಿ ಆಯಿತು. 2 ಗಂಟೆಗೆ ಅವರು ಬಂದ್ ಮಾಡ್ತಾರೆ. ಈಗ ಇವ್ರಿಗೆಂತ ಮಾರ್ರೆ, ಇದೊಂದು ಮತ್ತು ಇದೊಂದು, ಮತ್ತೊಂದು ಗೋಧಿ ಹಿಟ್ಟು 30ರದ್ದು, ಮತ್ತು ಇದು ಎದುರುಗಡೆ 2 ಕಟ್ಟು, 2 ಅಲ್ಲ 1-2, ಮತ್ತು ನಾವೊಂದು ತಗೊಂಡಿದ್ದೀವಲ್ಲ ಹುಡಿ ಉಪ್ಪು, ಇದೊಂದು 3 ಕೊಟ್ಟರೆ ಬಲ್ಲಮಂಜ ಮುಗೀತದೆ. ಬಲ್ಲಮಂಜ ಮುಗೀತದೆ ಅಂತ ಹೇಳಿದರೆ ಈಗ ನೆಕ್ಸ್ಟ್ ಸ್ಟಾಪಿಗೆ ಆ ಕಡೆಯಿಂದ ಒಳಗೆ ಹೋಗಬೇಕು, ತುಂಬ ದೂರ ಉಂಟದು. ಸೊ ಅದಾದಮೇಲೆ ಇದೇ ದಾರಿಯಲ್ಲಿ ಹೋಗುವ. ಇದೊಂದು ಕಟ್ಟು ಕೊಡುವ ಫಸ್ಟಿಗೆ ಅವರಿಗೆ, ಅವ್ರು ತಗೊಂಡು ಹೋಗ್ಲಿಕ್ಕೆ ಗೋಧಿಟ್ಟು ನಾವು ಬಿಲ್ ತಗೊಂಡು ಬರುವ. ಬಲ್ಲಮಂಜದಿಂದ 1 ಪಾಯಿಂಟ್ ಮುಗಿಸಿಕೊಂಡು ಈಗ 2ನೇ ಪಾಯಿಂಟ್ ಕಡೆಗೆ ಹೋಗ್ತಾ ಇದ್ದೇವೆ. ಈಗ 2ನೇ ಪಾಯಿಂಟ್ ಈ ಗಲ್ಲಿ ಒಳಗೆ ಹೋಗಬೇಕು. ಅದು ಮೈನ್ ರೋಡು, ಬಟ್ ನಾವು ಹೋಗಬೇಕಾಗಿರೋದು ಒಳಗಿನ ರೋಡಿಗೆ. ಸೊ ಈ ರೋಡ್ ಎಲ್ಲಿಗೆ ಸೇರ್ತದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ 1-2 ಅಂಗಡಿ ಇತ್ತು, ಅವರು ಕೂಡ ಇವತ್ತು ಆರ್ಡ್ರ್ ಹಾಕಲಿಲ್ಲ. ಒಂದು ಇಲ್ಲಿ ಲಕ್ಷ್ಮಿ ಅಂತ, ಇನ್ನೊಂದು ದುರ್ಗಾ ಅಂತ. ಇವರದ್ದು ಸಹ ಆರ್ಡ್ರ್ ಇಲ್ಲ. ಇವರದ್ದು ಫಸ್ಟಿಗೆ ತುಂಬ ಆರ್ಡ್ರ್ ಹಾಕ್ತಿದ್ರು, ಅಕ್ಕಿ ಅದು ಇದೆಲ್ಲ. ಈಗ ಎಂಥದ್ದು ಇಲ್ಲ, ಎಂತ ಅಂತ ಗೊತ್ತಿಲ್ಲ. ವ್ಯಾಪಾರ ಇಲ್ವಾ ಅಥವಾ ಎಂಥದ ಸಮಸ್ಯೆ ಎಂತ ಅಂತ ಗೊತ್ತಿಲ್ಲ. ಬನ್ನಿ, ಈಗ ಇಲ್ಲಿಂದ ಸೀದಾ ಎದುರುಗಡೆ ಒಂದು ಅಂಗಡಿ ಉಂಟು, ಅಲ್ಲಿ ಇಳಿಸಿ ಮತ್ತೆ ಇದೇ ದಾರಿಯಲ್ಲಿ ಬರಬೇಕು. ಮಡಂತಿಯರಲ್ಲಿದ್ದೇವೆ. ಈ ಗಾಡಿ ಮೇಲೆ ಇದೆಂತ ಮಾರ, ಇದೊಂದು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ, ಇದೆಂಥ ವಿಷಯ ಅಂತ. ಎಂತ ಜುನೇದ್ ಬೈ ಗೊತ್ತುಂಟ ನಿಮಗೆ? ನಾನು ಸಹ ಶುರುವೇ ನೋಡೋದು. ಇದೆಂತ ಮಾರೆ, ನೋಡಿ. ಬನ್ನಿ, ಈಗ ನಾವಿಲ್ಲಿಂದ ಲೆಫ್ಟ್ ತಗೊಂಡು ಹೋಗುವ. ಈಗಿನ ಹೊಸ ಟೆಕ್ನಾಲಜಿಗಳು ಯಾವ ಥರ ಉಂಟಂತ ಹೇಳಿದರೆ ನಮಗೆ ಸಹ ಗೊತ್ತಾಗೋದಿಲ್ಲ. ಎಂಥದ್ದು ಎಂತ ನೀವು ಗೊತ್ತಾಯ್ತಾ? ಅದು ಕಾಣುವಾಗ ವೈಫೈ ಬಾಕ್ಸರೆಲ್ಲ ಕಾಣ್ತದೆ ಮಾರೆ, ನಮಗೆ ಸಾವು. ಬನ್ನಿ, ಈಗ ಇಲ್ಲಿಂದ ಸೀದಾ ಅಲ್ಲಿ ಆಯಿತು, ಅಲ್ಲಿ 2 ಅಂಗಡಿ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ವೀಡಿಯೋ ಮಾಡಲಿಕ್ಕೆ ನೆನಪಿಲ್ಲ ಅಂತ ಅಂದ್ಕೊಳ್ಳಿ. ಈಗ ಇಲ್ಲಿಂದ ಸೀದಾ ಪಾಂಡವರ ಕಲ್ಲು, ಅಲ್ಲಿ 1-2 ಅಂಗಡಿ. ಅದಾದಮೇಲೆ ಮುಂದೆ ತೋರಿಸ್ತೇನೆ, ಎಲ್ಲ ಅಪ್ಡೇಟ್ ಕೊಡ್ತೇನೆ. ಈಗ ಗಂಟೆ 1:25 ಆಯಿತು. ಊಟ ಅಲ್ಲಿ ಮಾಡುವಲ್ಲ NC ರೋಡಲ್ಲಿ. ಬನ್ನಿ, ಮಡಂತ್ಯಾರಿಂದ ಬಿಟ್ಟವರು ಈಗ ಕರೆಕ್ಟಾಗಿ ಪಾಂಡವರ ಕಲ್ಲು ರೀಚ್ ಆಗಿ ಆಯಿತು. ಈಗ ಇಲ್ಲಿ ರೈಟ್ ಸೈಡಲ್ಲಿ ಸಾಯಿ ಸ್ಟೋರ್ ಅಂತ, ಅಲ್ಲಿಗೆ ಒಂದು ಐಟಮ್ ಹಾಕುವ. ಅಲ್ಲಿ ಅವರು ಇದ್ದಾರೆ ಇಲ್ಲ ಗೊತ್ತಿಲ್ಲ, ಹೋದವರ ಇಟ್ಟೋಗಿದ್ವಿ.
ಬಟ್ ಇವತ್ತು ಇದ್ದಾರೆ ಅವ್ರು ಇದ್ದರೆ ತೊಂದರೆ ಇರೋದಿಲ್ಲ ಮಾರ, ಇಲ್ಲದೆ ಅಲ್ಲಿ ಇಳಿಸಿ ಮತ್ತು ಐಟಮ್ ಇಲ್ಲ ಅಂತ ಹೇಳಿದರೆ ನಾವು ಮೇಲೆ ನೋಡಬೇಕಾದ ಪರಿಸ್ಥಿತಿ. ಹೀಗೆ ಸಕ್ಕರೆ ಒಂದು 30 ಮತ್ತು ಇದೆಲ್ಲ ಅವರಿಗೇನೆ ಇಷ್ಟು, ಅದು ಬೇರೆ. ಇದೊಂದು ಕಟ್ಟು ಮತ್ತು ಅಕ್ಕಿ ಎಲ್ಲ ಅವರಿಗೆ 1 2 4 ಮತ್ತು ಇದೊಂದು ಭತ್ತ, ಬಿತ್ತು ಅದೊಂದು ಒಂದು ಕಲ್ಲು. ಈಗ ವಿಷಯ ಏನಪ್ಪ ಅಂತ ಹೇಳಿದರೆ, ಇದೆರಡು ಬಾಕ್ಸ್ ಆಗಿನ ಕೊಡಲಿಕ್ಕೆ ಸೂರ್ಯ, ಇಲ್ಲೊಂದು ಪಾಮಾಯಿಲ್ ಬಾಕ್ಸ್ ಉಂಟಲ್ಲ, ಇದನ್ನು ಓಪನ್ ಮಾಡಿ ಎಷ್ಟು ಲೀಟ್ರಪ್ಪ, 4 ಲೀಟ್ರ್ ಎಣ್ಣೆ ಅರ್ಧದ್ದು 4 ಲೀಟ್ರ್ ಕೊಡಬೇಕು. 4 ಲೀಟ್ರ್ ಅಂತ ಹೇಳಿದರೆ 8 ಪೀಸ್, 2 4 6 8. ಪಾಂಡವರ ಕಲ್ಲಿನಲ್ಲಿ 2ನೇ ಪಾಯಿಂಟ್ AM ಸ್ಟೋರ್ ಅಂತೇಳಿ. ಸೊ ಮಸೀದಿ ಎದುರುಗಡೆ ಇರೋದು ಇದು ಪಾಂಡವರ ಕಲ್ಲು ಮಸೀದಿ, ನೋಡ್ಬೋದು. ಅಲ್ಲಿ ಹಿಂದ್ಗಡೆ ಐಟಮ್ ಹಾಕಿ ಆಯಿತು, ಅಲ್ಲೆಲ್ಲ ಬಿಲ್ಲೆಲ್ಲ ತಗೊಂಡು ಸೀದಾ ಬಂದೆ. ಸ್ವಲ್ಪ ಮಳೆ ಬಂದಾಗೆ ಆಯಿತು. ಅಲ್ಲಿಂದ ಇಲ್ಲಿ ಬರುವಾಗ ಇಲ್ಲ, ಅಲ್ಲಿ ಮಳೆ ಸ್ವಲ್ಪ ಮಳೆ ಬಂತು, ಇಲ್ಲಿ ನೋಡಿದರೆ ಒಂದು ಹನಿ ಸಹ ಇಲ್ಲ. ಸೊ ಇದೊಂದು ಆಸೆ ಭರಿಸೋದು, ಇಂಥ ಮಳೆಗಳಿಂದ ಈ ಥರ ಮಳೆ ಬರ್ತದಲ್ಲ, ಈ ಥರ ಮಳೆ ಬರ್ತದೆ, ಸಡನ್ನಾಗಿ ಬಿಸಿಲು ಬರ್ತದೆ, ಆಗ ಕೈ ಕಾಲು ಇಡೀ ನೋವಾಗಲಿಕ್ಕೆ ಶುರು ಆಗ್ತದೆ. ಈಗ ಶುರು ಆಯ್ತು ನನಗೆ, ನಮ್ಮ ಅವರಿಗೆ ಸಹ ಜುನೇದ್ ಬಾಯಿಗೆ ಸಹ ಶುರು ಆಯ್ತಂತೆ. ಎಂತಂತಿದ್ರೆ ಬಿಸಿಲು ಬರ್ತದೆ, ಒಮ್ಮೆ ಮಳೆ ಬಂದಾಗೆ ಆಗ್ತದೆ. ಈ ಕ್ಲೈಮ್ಯಾಟಿಗೇನೆ ನಮ್ಮ ಇದೇ ಎಂತ ಆರೋಗ್ಯನೇ ಹಾಳಾಗಿ ಹೋಗ್ತದೆ. ಇವರಿಗೆ ಇದೊಂದು ಕೊಡಲಿಕ್ಕಿತ್ತು, ಮರ್ತೋಯ್ತು. ಇದನ್ನೊಂದು ಕೊಡಿಸುವ, ಇದೊಂದು ಕೊಟ್ಟು ಹಿಂದ್ಗಡೆ ಒಂದು 2 ಐಟಮ್ ಚಿಕ್ಕ ಐಟಮ್, ಅದಕ್ಕೆ ಅವರನ್ನೇ ಕಳಿಸಿದ್ದೇನೆ. ಅವರು ಬರಲಿ, ಬಂದಾದಮೇಲೆ ಇಲ್ಲಿಂದ ಸೀದಾ ನೆಕ್ಸ್ಟ್ ಬಿಲ್ ಎಲ್ಲಿಗಿರೋದು ಅಂತ ಹೇಳಿದರೆ ಸೀದಾ ಕಕ್ಕೆ ಪದವಿಗೆ, ಎಲ್ಲಿ ಸಹ ನಿಲ್ಲಿಸಲಿಲ್ಲ, ನಾನ್ ಸ್ಟಾಪ್ ಆಗಿ ಕಕ್ಕೆ ಪದವಿ. ಮಡಂತ್ಯಾರಿಂದ ಕಕ್ಕೆ ಪದವಿಗೆ ಹೋಗಬೇಕಾದ್ರೆ ನಿಮ್ಮ ಮೈಲೇಜ್ ಎಲ್ಲ ಡ್ರಾಪ್ ಆಗ್ತದೆ. ಯಾಕಂತ ಹೇಳಿದರೆ ನೋಡಿ, ಇಲ್ಲಿಂದ ಹೋಗೋದು ಫಸ್ಟ್ ಆಫ್ ಆಲ್ ಸಿಂಗಲ್ ರೋಡು, ಅದರಲ್ಲಿ ಯಾವ ಥರ ಅಪ್ ಉಂಟು ಅಂತ ಹೇಳಿದರೆ ಅಲ್ಲೆಲ್ಲ ಅಪ್ಪು, ಈ ಥರನೇ ಹತ್ಕೊಂಡೆ ಹೋಗಬೇಕು. ಈಗ ಸ್ವಲ್ಪ ಈಗ ಲೆವೆಲ್ ಸಿಗ್ತದೆ, ಅದಾದಮೇಲೆ ಮತ್ತೆ ಅಪ್ಪು ಸಿಗ್ತದೆ. ಬಟ್ ಒಂದು ನೇಚರ್ ನೋಡಿ, ಒಳ್ಳೆ ಒಂದು ಹಚ್ಚ ಹಸಿರಾಗಿ ಯಾವ ಥರ ಕಾಣ್ತಾ ಉಂಟಂತೇಳಿ. ಮಳೆ ಬಂದರೆ ಇನ್ನೂ ಸಹ ಚೆಂದ ಕಾಣ್ತದೆ ನೋಡಿ. ಈ ಥರ ಎಲ್ಲ ಗಾಡಿ ಬಂದರೆ ಇಳಿಸಬೇಕು, ಬಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು, ಇಲ್ಲೆಲ್ಲ ನೋಡಿ. ಈಗ ರಿಕ್ಷಾ ಬರ್ತಾ ಉಂಟಾ, ಬ್ರೇಕ್ ಹಾಕಲೇಬೇಕು, ಇಲ್ಲದಿದ್ದರೆ ಗಾಡಿ ಎಲ್ಲಿಗೆ ಹೋಗ್ತದೆ. ಬನ್ನಿ, ಈಗ ಇಲ್ಲಿಂದ ಸೀದಾ ಕಕ್ಕೆ ಪದವಿಗೆ ಎಲ್ಲಿ ಸಹ ಸ್ಟಾಪ್ ಇಲ್ಲ. ಇಲ್ಲದಿದ್ದರೆ ಕರ್ಲದಲ್ಲಿ ಎಲ್ಲ ಒಂದೊಂದು ಸ್ಟಾಪ್ ಇರ್ತಿತ್ತು, ಬಟ್ ಸ್ಟಾಪ್ ಇಲ್ಲ. ಕಕ್ಕೆ ಪದವಲ್ಲಿ ಒಂದು 2-3 ಅಂಗಡಿ ಇರ್ಬೋದು ಮೋಸ್ಟ್ಲಿ. ಬನ್ನಿ ಸೀದಾ ಕಕ್ಕೆ ಪದವಿಗೆ ಹೋಗಿ ಅಲ್ಲಿ ಸಿಗುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.